ನೀವೇನಾದ್ರು ಡಯಟಲ್ಲಿದ್ದೀರಾ, ನಿಮ್ಮ ಶುಗರ್ ಕ್ರೇವಿಂಗ್ಸ್ನ ಸ್ಯಾಟಿಸ್ಫೈ ಮಾಡ್ಕೋಬೇಕು ಅಂದರೆ ದಿಸ್ ರೆಸಿಪಿ ಇಸ್ ಫಾರ್ ಯು. ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಪ್ರೀತಾ ನವೀನ್ ಬ್ಲಾಗ್ಸ್, ವೇರ್ ವಿ ಕುಕ್ ಹೆಲ್ದಿ, eat healthy, still satisfy our cravings. One of the best pancakes and very less calories. You do not have to worry about your calories. Let me show you how to make this. ಬನ್ನಿ, ಒಳ್ಳೆ ಹೈ ಪ್ರೋಟೀನ್ ಪ್ಯಾನ್ಕೇಕ್ಸ್ ಮಾಡೋಣ. ಓಕೆ, ಲೆಟ್ಸ್ ಗೆಟ್ ಕುಕಿಂಗ್. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ರೋಲ್ ಓಟ್ಸ್ ಹಾಕ್ಕೊಳ್ಳಿ. ಅದು ಫೈನ್ ಪೌಡರ್ ಆಗೋ ತನಕ ಮಿಕ್ಸಿ ಮಾಡ್ಕೊಳ್ಳಿ. ಆಮೇಲೆ ಒಂದು ಬೌಲ್ ತೊಗೊಂಡು ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿರೋ ರೋಲ್ ಓಟ್ಸ್ ಪೌಡರ್ ಏನಿದೆ ಆ ಪೌಡರ್ನ ಹಾಕ್ಕೊಳ್ಳಿ. ಇದೇ ಬೌಲಿಗೆ ಒಂದು ಎಗ್ ಹಾಕ್ಕೊಳ್ಳಿ. ಎಗ್ ಇಸ್ ಟೋಟಲಿ ಆಪ್ಷನಲ್. ಒಂದು ಎಕ್ಸ್ಟ್ರಾ ಪ್ರೋಟೀನ್ಗೋಸ್ಕರ ಹಾಕ್ಕೊಂಡಿದ್ದೀನಿ. ಅಟ್ಲೀಸ್ಟ್ 6 grams ಆಫ್ ಪ್ರೋಟೀನ್ ಬರುತ್ತೆ ಇದರಲ್ಲಿ ಅಂತ. ಇದ್ರ ಬದಲು ನೀವು ಪ್ರೋಟೀನ್ ಪೌಡರ್ ಕೂಡ ಹಾಕ್ಕೋಬೋದು. 1-2 ಸ್ಪೂನ್ಸ್ ಆಫ್ ಪ್ರೋಟೀನ್ ಪೌಡರ್ ಕೂಡ ಹಾಕ್ಕೋಬೋದು. ಇದಕ್ಕೆ 2 ಸ್ಪೂನ್ ಕರ್ಡ್ ಹಾಕ್ಕೊಳ್ಳಿ. ಹಂಕರ್ಡ್ ಅಥವಾ ಗಟ್ಟಿ ಕರ್ಡ್ ಇದ್ದರೆ ಒಳ್ಳೆಯದು. ಅದಕ್ಕೆ ಒಂದು 1/2 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ಳಿ. ಬೇಕಿಂಗ್ ಪೌಡರ್ ಆದಮೇಲೆ ಎನಿ ಆಫ್ ಯೋರ್ ಚಾಯ್ಸ್ ಸ್ವೀಟ್ನರ್ ಹಾಕ್ಕೊಳ್ಳಿ. ನಾನಿಲ್ಲಿ ಮಾಂಕ್ ಫ್ರೂಟ್ ಸ್ವೀಟ್ನರ್ ತೊಗೊಂಡಿದ್ದೀನಿ, 0 ಕ್ಯಾಲೋರಿ ಸ್ವೀಟ್ನರ್. ಅದು ಟೇಸ್ಟ್ ಎನ್ಹ್ಯಾನ್ಸ್ ಮಾಡೋಕ್ಕೆ ಪಿಂಚ್ ಆಫ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಒಂಚೂರು ವಾಟರ್ ಹಾಕ್ಕೊಂಡು ಸ್ಲೋ ಆಗಿ ವಾಟರ್ ಹಾಕ್ಕೊಂಡು ನೀಟಾಗಿ ವಿಸ್ಕ್ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ವಿಸ್ಕ್ ಮಾಡ್ಕೊತೀವಿ, ಡಿಪೆಂಡಿಂಗ್ ಆನ್ ದ್ಯಾಟ್ ಅಷ್ಟು ಚೆನ್ನಾಗಿ ಫ್ಲಫಿಯಾಗಿ ಪ್ಯಾನ್ಕೇಕ್ ಬರುತ್ತೆ. ಸೊ ಸ್ಲೋ ಆಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ ನೀಟಾಗಿ ಇನ್ಕಾರ್ಪೊರೇಟ್ ಆಗೋ ಥರ ವಿಸ್ಕ್ ಮಾಡ್ಕೊಳ್ಳಿ. ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಿಧಾನಕ್ಕೆ ನೀರು ಹಾಕ್ಕೊಳ್ಳಿ. ಎಲ್ಲ ಜಾಸ್ತಿ ಹಾಕ್ಬಿಟ್ರೆ, ಒಟ್ಟಿಗೆ ನೀರು ಹಾಕ್ಬಿಟ್ರೆ ಏನಾಗುತ್ತೆ, ಕನ್ಸಿಸ್ಟೆನ್ಸಿ ನಾವು ಕರೆಕ್ಟಾಗಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಆಮೇಲೆ ಇದು ಯಾವ ರೀತಿ ಬರಬೇಕಂದ್ರೆ, ನೀವು ವಿಸ್ಕರ್ನ ಹಿಂಗೆ ಮೇಲೆ ಹಿಡಿದು ನೋಡಿದ್ರೆ ಆ ಥರ ಡ್ರಾಪ್ ಬೈ ಡ್ರಾಪ್ ಬರಬೇಕು. ದ್ಯಾಟ್ ಮೀನ್ಸ್ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿದೆ ಆ್ಯಂಡ್ ನೀಟಾಗಿ ವಿಸ್ಕ್ ಆಗಿದೆ ಅಂತ ಅರ್ಥ. ಆಮೇಲೆ ಸ್ಟವ್ ಮೇಲೆ ಒಂದು ನಾನ್ ಸ್ಟಿಕ್ ಪ್ಯಾನ್ ಅಥವಾ ಒಂದು ತವಾ ಏನಾದರೂ ಇಟ್ಕೊಂಡು ಅದಕ್ಕೆ ಕಾದ್ಮೇಲೆ ಒಂಚೂರು ಘೀ ಹಾಕ್ಕೊಳ್ಳಿ. ಆ ಘೀನ ಫುಲ್ ನೀಟಾಗಿ ಪ್ಯಾನ್ಗೆ ಸ್ಪ್ರೆಡ್ ಮಾಡಿ, ಆಮೇಲೆ ಒಂದು ಲೆಡಲ್ ತೊಗೊಂಡು ಆ ಪ್ಯಾನಿಗೆ ನಾವೇನು ಇದೆ ಬ್ಯಾಟರು, ಪ್ಯಾನ್ಕೇಕ್ ಬ್ಯಾಟರು, ಅದನ್ನು ಅದಕ್ಕೆ ಹಾಕ್ಕೊಳ್ಳಿ. ದೋಸೆ ಥರ ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಡಿ. ನಿಮಗೆ ಹಿಂಗೆ ಗೊತ್ತಾಗುತ್ತೆ ಅದು ಕೆಳಗಡೆ ನೀಟಾಗಿ ಬೆಂದಿದೆ ಅಂತ ಅಂದರೆ, ಈಗ ಅದ್ರ ಪ್ಯಾನ್ಕೇಕ್ ಮೇಲ್ಗಡೆ ಯು ಕ್ಯಾನ್ ಸಿ ಸ್ಮಾಲ್ ಹೋಲ್ಸ್ ಆಗಿದೆಯಲ್ಲ, ಹಂಗಾಗಿದೆ ಅಂದರೆ ಅದು ಒಳಗಡೆಯಿಂದ ನೀಟಾಗಿ ಬೆಂದಿದೆ ಅಂತ ಅರ್ಥ. ಆಮೇಲೆ ಅದನ್ನ ಒಂದು ಸತಿ ಫ್ಲಿಪ್ ಮಾಡ್ಕೊಳ್ಳಿ. ಫ್ಲಿಪ್ ಮಾಡ್ಕೊಬೇಕಾದ್ರೆ ಪ್ಲೀಸ್ ಬಿ ಕೇರ್ಫುಲ್. ಸರಿಯಾಗಿ ಬೆಂದಿಲ್ಲ ಅಂದರೆ ಅದು ಫುಲ್ ಪುಡಿ ಆಗಿಬಿಡುತ್ತೆ ಅಥವಾ ಡಿಸ್ಇಂಟಿಗ್ರೇಟ್ ಆಗಿಬಿಡುತ್ತೆ. ಸೊ ನೋಡಿಕೊಂಡು ಅದನ್ನು ಹುಷಾರಾಗಿ ಫ್ಲಿಪ್ ಮಾಡ್ಕೊಳ್ಳಿ. ವಾವ್, ಲುಕ್ ಅಟ್ ದಟ್ ಕಲರ್. ವಾವ್, ಬ್ರೌನ್, ಆ ಗೋಲ್ಡನ್ ಬ್ರೌನ್ ಬರಬೇಕು. ಆ ಥರ ಬ್ರೌನ್ ಬಂದ್ರೇ ಆ ಟೇಸ್ಟಿ ಪ್ಯಾನ್ಕೇಕ್ ಆಗಿದೆ ಅಂತ ಅರ್ಥ. ಆಮೇಲೆ ಲೆಟ್ ಇಟ್ ಕುಕ್ ಫಾರ್ ಅಟ್ಲೀಸ್ಟ್ 1 minute. ಅಂದರೆ ಡಿಪೆಂಡಿಂಗ್ ಆನ್ ಹೌ ಮಚ್ ಬ್ಯಾಟರ್ ಅಥವಾ ಎಷ್ಟು ದೊಡ್ಡ ಪ್ಯಾನ್ಕೇಕ್ ನೀವು ಮಾಡ್ತಾಯಿದ್ದೀರಾ ಅಂತ. ನಾನು ಹಾಕಿರೋ ಅಮೌಂಟ್ ಆಫ್ ಬ್ಯಾಟರ್ಗೆ 1 minute ಇಸ್ ಮೋರ್ ದ್ಯಾನ್ ಎನಫ್. ಆಮೇಲೆ ಇದನ್ನು ವಿ ವಿಲ್ ಟ್ರಾನ್ಸ್ಫರ್ ಇಟ್ ಟು ಅ ಸರ್ವಿಂಗ್ ಪ್ಲೇಟ್. ಲುಕ್ ಅಟ್ ದ್ಯಾಟ್ ಫ್ಲಫಿನೆಸ್, ರೈಟ್. ಆ್ಯಂಡ್ ಇದನ್ನು ನೀವು ಯಾವುದೇ ಫ್ರೂಟ್ಸ್ ಜೊತೆ ಪೇರ್ ಮಾಡ್ಕೊಂಡು ತಿನ್ಬೋದು. ನಮ್ಮನೇಲಿ ಸ್ಟ್ರಾಬೆರಿ ಇತ್ತು, ನಾನು ಸ್ಟ್ರಾಬೆರಿ ಜೊತೆ ಪೇರ್ ಮಾಡಿದ್ದೀನಿ. ಅದ್ರ ಮೇಲೆ ಮೇಪಲ್ ಸಿರಪ್, ನೋ ಶುಗರ್ ಆ್ಯಡೆಡ್, ಮೇಪಲ್ ಸಿರಪ್ ಹಾಕ್ಕೊಂಡಿದ್ದೀನಿ. ಈಗ ಒಂದು ಕ್ಲೋಸಪ್ ಶಾಟ್ ತೊಗೊಳ್ಳೋಣ. ವಾವ್, ಲುಕ್ ಅಟ್ ದಟ್ ಬ್ಯೂಟಿ. ಇದ್ರ ಮೇಲೆ ಮೇಪಲ್ ಸಿರಪ್ನ ಹಾಕ್ಕೊಂಡು ತಿಂತಾಯಿದ್ರೆ ಯಮ್ಮಿ ಆಗಿರುತ್ತೆ. Follow Suprita Navin Vlogs for more such recipes.